ಆಯೋಜನೆ ಮಾಡಿ ಇವತ್ತು ನಿಮಗೆ ಗೊತ್ತಿಲ್ಲ ಈ ತಾಲೂಕಲ್ಲಿ 257 ಗ್ರಾಮ ಇದೆ. 257 ಗ್ರಾಮದಲ್ಲೂ ಕೂಡ ಹೆಣ್ಣು ಮಕ್ಕಳು ಯುಗಾದಿ ಮತ್ತೆ ಶ್ರೀರಾಮನವಮಿ ಪ್ರಯುಕ್ತ ರಂಗೋಲಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಬಹಳ ಖುಷಿಯಿಂದ, ಯಾಕೆಂದ್ರೆ ಇವತ್ತು ನೋಡಿ ದೇವಸ್ಥಾನ ಮುಂದೆ ಬಹಳ ಖುಷಿ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಚಂದವಾಗಿ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿ ಈ ಮಠದ ಆವರಣ ಒಂದು ಕಲರ್ಫುಲ್ ಆಗೋ ತರ ಅಲ್ವಾ, ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ಇದು ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಇದು ಉಳಿಬೇಕು. ಹೆಣ್ಮಕ್ಳು ಪ್ರತಿ ಮನೆಗೆ ಬೆಳಗ್ಗೆ ಎದ್ದು, ನನ್ನ ತಾಯಿ ನಾನು ನೋಡಿದ್ದೀನಿ, ಬೆಳಗ್ಗೆ ಎದ್ದು 5:30-6 ಗಂಟೆಗೆ ಮನೆ ಬಾಗಿಲಿಗೆ ಕದ್ರಾಕಿ ಉದಾಸ್ಲಿಗೆ ಇದು ಬಡಿಯಾರಲ್ಲ ಉರ್ಮಂಜು ಅಲ್ವಾ, ಆ ಉರ್ಮಂಜು ಬೆಳೆದು ಅದ್ರ ಮೇಲೆ ರಂಗೋಲಿ ಬಿಟ್ಟು ಮುಂದೆ ಕದ್ರಾಕಿ ರಂಗೋಲಿ ಸಾರಿಸಿ, ಯಾರ್ದಾರ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆ, ಅವ್ರ ಮನೆಗೆ ಯಾರಿಗೂ ಹುಷಾರಿಲ್ಲ ಅಂತನೋ ಅಥವಾ ಯಾರೋ ತೀರೋಗವ್ರೇನೋ ಅನ್ಕೋತಿದ್ವಿ. ಆದ್ರೆ ಈಗ ಅದು ಮರೆ ಆಗ್ತಾ ಇದೆ. ಅದು ಮರೆ ಆಗಕ್ ಬಿಡಬಾರ್ದು. ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನರೇಂದ್ರ ಮೋದಿಜಿಯವರು ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದಾರೆ. ಈಗಾಗಲೇ ಪತ್ರಿಕೆಗಳು ಓದಿದಿರಿ, ಬರುವಂತ ಚುನಾವಣೆಯಲ್ಲಿ 33% ರಿಸರ್ವೇಶನ್, MLA-ಗಳು 300 ಜನ MLA-ಗಳಿದ್ರೆ ಅಥವಾ 100 ಜನ ಹೆಣ್ಮಕ್ಳು ಇರ್ತಾರೆ ಮುಂದಿನ ದಿನಗಳಲ್ಲಿ. 100ಕ್ಕೆ 33 ಜನ, 300ಕ್ಕೆ ಎಷ್ಟಾಯ್ತು? ಹತ್ತತ್ರ 112 ಜನ, 102 ಜನ ಏನೋ ಆಗ್ತಾರೆ. 102 ಜನ ಹೆಣ್ಣು ಮಕ್ಕಳು ವಿಧಾನಸೌಧದಲ್ಲಿ MLA-ಗಳಾಗಿ ಕೂರ್ತಾರೆ. ನಮ್ಮ ಕರ್ನಾಟಕದಿಂದ 40 ಜನ MP-ಗಳಿರ್ತಾರೆ. ನೆಕ್ಸ್ಟ್ ಆ 40 ಜನ MP-ಗಳಲ್ಲಿ 12 ಜನ ಹೆಣ್ಣು ಮಕ್ಕಳು ಡೆಲ್ಲಿಗೆ ಹೋಗಿ ಕೂರ್ತಾರೆ. ಗೊತ್ತಿಲ್ಲ, ಯಾರೋ ಒಬ್ರು ಪೂಜಾರ್ ಮುದ್ನಹಳ್ಳಿಯಿಂದ ಹೆಣ್ಣು ಮಕ್ಕಳು MLA ಆಗ್ಬೋದು ಅಲ್ವಾ, ಏಕೆಂದ್ರೆ ಇದು ಪ್ರಜಾಪ್ರಭುತ್ವ ಅಲ್ವಾ. ನಾನು ಕನ್ಸ್ಕೊಂಡಿದ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ರು. ಆ ಸಂವಿಧಾನ ಬರಲಿಲ್ಲ ಅಂದ್ರೆ ಎಲ್ಲ ಹೊಸಳ್ಳಿನಾಗ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟು ಬೆಳೆದಂತ ಚಿದಾನಂದ ಗೌಡ ವಿಧಾನಸೌಧಕ್ಕೆ ಹೋಗಕ್ ಆಗ್ತಿತ್ತ? ಖಂಡಿತ ಆಗ್ತಿರ್ಲಿಲ್ಲ. MLC ಅಂದ್ರೆ ಏನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, MLC ಅಂದ್ರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ MLC ನನ್ನ ಜೊತೆಗಿರ್ತಾರೆ ವಿಧಾನಸೌಧದಲ್ಲಿ. ಹಾಗೆ ಪಕ್ಕದಲ್ಲಿ KN ರಾಜಣ್ಣ ಇದ್ದಾರೆ, ಅವ್ರ ಮಗ ರಾಜೇಂದ್ರ ಅವರು MLC ಇದ್ದಾರೆ. ಹಾಗೆ ನಮ್ಮ HD ರೇವಣ್ಣ ಅವ್ರ ಮಗ ಅವರು MLC, CT ರವಿ ಅವರು ನಮ್ಮ ಪಕ್ಷದ ನಾಯಕರು MLC. ಹೀಗೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮೂರಿನ ಹುಡುಗನ ಸಿಕ್ಕಿದೆ. MLC ಅಂದ್ರೆ ಶಾಸಕ ಅಂತಾನೆ, ಆದ್ರೆ ಬುದ್ಧಿಜೀವಿಗಳ ಮನೆ ಅಂತ ಕರೀತಾರೆ. ವಿಧಾನಸೌಧದಲ್ಲಿ 2 ಮನೆ ಇದೆ, ಮೇಲ್ಮನೆ ಕೆಳಮನೆ. ಈ ಕೆಳಮನೆಯಲ್ಲಿ MLA-ಗಳಿರ್ತಾರೆ, ಮೇಲ್ಮನೆಯಲ್ಲಿ ನಾವು 75 ಜನ ಇರ್ತೀವಿ. 75 ಜನ ಕೆಳಮನೆಯಲ್ಲಿ ಏನೇ ತೀರ್ಮಾನ ಆದ್ರೂ ಕೂಡ ಅದನ್ನ ನಮಗ್ ಕಳಿಸ್ತಾರೆ. ನಾವ್ ಇನ್ನೊಂದ್ಸರಿ ನೋಡ್ಬೇಕದನ್ನ, ಯಾವುದೇ ಕಾನೂನು ಮಾಡ್ಬೇಕಂದ್ರೂ ಕೂಡ ಅದ್ ನಮಗ್ ಬರುತ್ತೆ. ನಾವು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತೀವಿ. ಅದನ್ನ ಅವರು ತಿದ್ದುಪಡಿ ಮಾಡಿ ಇನ್ನೊಂದ್ಸರಿ ಮೇಲ್ಮನೆ ಕಳಿಸ್ಬೇಕು. ಈ ಜವಾಬ್ದಾರಿ ಗೊತ್ತಿಲ್ಲ. ನಾನು ಯಾವ ಜನ ನಮ್ಮ ಅಪ್ಪ ಅಮ್ಮ ಏನ್ ಪುಣ್ಯ ಮಾಡಿದ್ರು, ನಮ್ಮ ತಾಯಿ ಗುರುಗಳು ಏನ್ ಆಶೀರ್ವಾದ ಮಾಡಿದ್ರು ಅಲ್ವಾ. ಎಷ್ಟೊಂದು ಜನ ರಾಜಕೀಯಕ್ಕಾಗಿ ಏನ್ ಮುಳ್ಳಿಯವ್ರೆ 100 ವರ್ಷ ಕಷ್ಟಪಡ್ತಾರೆ. ಅವರ ತಲೆಮಾರುಗಳಿಂದ ಏನೂ ಜವಾಬ್ದಾರಿ ಇಲ್ಲ. ನನಗೆ ಜವಾಬ್ದಾರಿ ಸಿಕ್ಕಿದೆ. ಹಾಗಾಗಿ ನನಗೆ ಜವಾಬ್ದಾರಿ ಸಿಕ್ಕಿದ ತಕ್ಷಣ ಈ ತಾಲೂಕಲ್ಲಿ 6 ಸರ್ಕಾರಿ ಶಾಲೆನ ಅದ್ಭುತವಾಗಿ ಕಟ್ಟಿಸಿದ್ದೀನಿ. 6 ಸರ್ಕಾರಿ ಶಾಲೆ. ಶಿರಾದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡವರ ಮಕ್ಕಳು ಓದುವಂತ ಶಾಲೆ ಕಟ್ಟಿಸಿದ್ದೀನಿ, ಗೌರ್ಮೆಂಟ್ ಸ್ಕೂಲು. ಬರಗೂರಿನಲ್ಲಿ ನಾನು ಓದಿದ ಶಾಲೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆ ಕಟ್ಟಿಸಿದ್ದೀನಿ. ಅದಾದ ನಂತರ ಈಗ ತಾವರೆಕೆರೆನಲ್ಲಿ ಈ ಮುಂದಿನ ತಿಂಗಳು ಉದ್ಘಾಟನೆ ಮಾಡ್ತೀವಿ, ಜೂನ್ನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ಕಟ್ಟಿಸಿದ್ದೀನಿ. ಹಾಗೆ ತರೂರಲ್ಲಿ ಒಂದು ಶಾಲೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಇದರಲ್ಲಿ ಹೆಣ್ಮಕ್ಳು ಗೋಪಿಕುಂಟೆನಲ್ಲಿ ಒಂದು ಶಾಲೆ. ನಿಮ್ಮೂರು ಸೀರ್ನಲ್ಲಿ ನಾನು MLC ಆಗೋದಕ್ಕೆ ಮುಂಚೆ 1-2 ರೂಮ್ ಕಟ್ಸ್ಕೊಟ್ಟಿದ್ದೆ, ಗೊತ್ತಿದೆ ಅಲ್ವಾ. ಇನ್ನೂ ಉದ್ಘಾಟನೆ ಮಾಡಿಲ್ಲ ಅದನ್ನ. ಸೊ ಈ ರೀತಿಯಾಗಿ ಬಡ ಮಕ್ಕಳು ಹೋದಂತ ಶಿಕ್ಷಣಕ್ಕೆ ಹೆಚ್ಚು ಜವಾಬ್ದಾರಿಯನ್ನ ಕೊಡ್ತಾ ಇದ್ದೇನೆ. ಈಗ ಅವಧಿ ಬೇರೆಯವರು ತಗೋತಾರೆ. ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ಗ್ರಾಮಾಂತರ ಭಾಗದಿಂದ, ಅದು ಎಲ್ಲ 35 ಪಂಚಾಯಿತಿಯಿಂದ ಕೂಡ ಬಂದಿದ್ದೀರಿ. ಕಳ್ಳಂಬೆಳ ಹೋಬಳಿಯಿಂದ ಬಂದಿದ್ದೀರಿ, ಗೌಡಗೆರೆ ಹೋಬಳಿಯಿಂದ ಬಂದಿದ್ದೀರಿ,
ಹಾಗೆ ಕಸಬಾ ಹೋಬಳಿಯಿಂದ ಬಂದಿದ್ದೀರಿ. ಮತ್ತೊಮ್ಮೆ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ವೇದಿಕೆಯನ್ನ ಮುಂದಿನ ಅವಧಿಗೆ ನಾನು ಬಿಟ್ಕೊಡ್ತೇನೆ. ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ಇದರ ಜೊತೆಗೆ ಈ ಮಧ್ಯೆ ಒಂದು ಅವಧಿ ಆದ್ಮೇಲೆ ಈ ಹೆಣ್ಣು ಮಕ್ಕಳಿಗೆ ಒಂದು ಅಷ್ಟೊಳಗಡೆ ನಮ್ಮ ಜಡ್ಜಿಗಳು ತೀರ್ಮಾನ ಮಾಡಿದರೆ ಒಂದು ಅವಧಿ ಆದ ತಕ್ಷಣ ನಿಮ್ಗೊಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಮೊದಲನೇದಾಗಿ ಒಂದು ಸಮಾಧಾನಕರ ಬಹುಮಾನ ಇರುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಪ್ರೆಷರ್ ಮಾಡ್ಕೊಂಡ್ರೆ ನಮ್ಮನ್ನ ಆಚೆ ಹೋಗಕ್ಕೆ ಬಿಡಲ್ಲ, ಇಲ್ಲೇ ಕೂಡ ಕೊಡ್ತೀರ. ಹಾಗೆ ಮೊದಲನೇದು ಎರಡನೇದು 3 ಬಹುಮಾನ ಇರುತ್ತೆ. ಮೊದಲನೇ ಬಹುಮಾನ 5,000, ಎರಡನೇದು 3,000, ಮೂರನೇದು 2,000. ಇದ್ರ ಜೊತೆಗೆ ಯಾರು 3 ಜನ ಗೆದ್ದಿರ್ತೀರಾ ಅವ್ರಿಗೆ ಶಿರಾದಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡಿ, ಇನ್ನೊಂದು ರಂಗೋಲಿ ಸ್ಪರ್ಧೆ ಮಾಡಿ, ಅಲ್ಲಿ ಒಂದೊಂದು ಹೋಬಳಿಗೆ ಒಂದೊಂದು ಸ್ಕೂಟಿ, ಒಂದು ವಾಷಿಂಗ್ ಮಿಷಿನ್, ಒಂದು ಫ್ರಿಡ್ಜ್, 5 ಸ್ಕೂಟಿ ಇರುತ್ತೆ, 5 ವಾಷಿಂಗ್ ಮಿಷಿನ್ ಇರುತ್ತೆ, 5 ಫ್ರಿಡ್ಜ್ ಇರುತ್ತೆ. ಯಾರು ತಗೊಂಡ್ಬರ್ತೀರ ನೋಡೋಣ ಆ ಬಹುಮಾನ. ಆಯ್ತಲ್ಲ, ಇದು ನಮ್ಮ ಒಂದು ಸಂಘಟನೆ ದೃಷ್ಟಿಯಿಂದ ಮಾಡ್ತಾರೆ ಅಂತ, ಹೆಣ್ಣು ಮಕ್ಕಳನ್ನ ಹೆಚ್ಚಾಗಿ ನಾವು ತೊಡಗಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಕಾರ್ತಿಕ್ ಗೌಡ ಯುವ ನಾಯಕ, ನಮಗೆ ಖುಷಿಯಾಗಿದೆ. ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅಧಿಕೃತವಾಗಿ ಅವರನ್ನ ಸೇರ್ಪಡೆ ಮಾಡಿಕೊಂಡು ಈ ಭಾಗದಲ್ಲಿ ಅವರನ್ನ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರ ಮಾಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗೆ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಿ, ನಮ್ಮ ಈ ಜಾಗವನ್ನು ಕೊಟ್ಟಿರ್ತಕ್ಕಂಥ ಗುರೂಜಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸಿ, ಇವತ್ತು ರಾತ್ರಿ ಇಲ್ಲೇ ವಾಸ್ತವ್ಯ ನಮ್ದು, ಇಲ್ಲೇ ಮಲ್ಕೊಂಡಿದ್ದು. ಬೆಳಗ್ಗೆ ಮತ್ತೆ ಆ ಗುರುಗಳೇ ಯೋಗ ಹೇಳ್ಕೊಡ್ತಾರೆ, ನಮಗೆ ಪ್ರಾರ್ಥನೆ ಹೇಳ್ಕೊಡ್ತಾರೆ. ಅದನ್ನು ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಒಂದು ಅವಧಿ 2 ಅವಧಿ ಮುಗಿಸ್ಕೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಕಟ್ಟಾಳಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.